ಯಾರು ಊಹಿಸದ ರೀತಿಯಲ್ಲಿ ವಕೀಲ ಹಾಗೂ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ಮೊನ್ನೆ ರಾತ್ರಿ ಏಕಾಏಕಿ ಬಂಧನವಾಗಿದ್ದ ದೇವರಾಜೇಗೌಡ ಎಲ್ಲಿಗೆ ಹೋಗ್ತಾ ಇದ್ರು, ಅದೆಂತ ಪ್ಲಾನ್ ಮಾಡಿದ್ರು, ರಾಜ್ಯ ಸರ್ಕಾರಕ್ಕೆ ಆಡಿಯೋ ಬಾಂಬ್ ಬಿಡಲು ಹೊರಟಿದ್ರು ಅನ್ನೋ ಮಾಹಿತಿ ಬಹಿರಂಗಗೊಂಡಿದೆ. ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಬಂಧನ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಡಿಸಿಎಂ ಡಿಕೆಶಿ ಹಾಗೂ ಸರ್ಕಾರದ ವಿರುದ್ಧ ಆಡಿಯೋ ಬಿಡುಗಡೆ ಮಾಡಿದ್ದಕ್ಕೆ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ತಿಂಗಳ ಹಿಂದಿನ ಕೇಸ್ನಲ್ಲಿ ಈಗ ಲಾಕ್ ಮಾಡಿದ್ಯಾಕೆ ಅಂತಾನು ಪ್ರಶ್ನಿಸಲಾಗ್ತಿದೆ. ಈ ನಡುವೆ ದೇವರಾಜೇಗೌಡ ಖತರ್ನಾಕ್ ಪ್ಲಾನ್ ಮಾಡಿಕೊಂಡೇ ಸರ್ಕಾರದ ವಿರುದ್ಧ ದೊಡ್ಡ ಬಾಂಬ್ ಸಿಡಿಸಲು ಮುಂದಾಗಿದ್ರು ಅನ್ನೋ ವಿಚಾರ ಬಯಲಾಗಿದೆ. ನ್ಯಾಷನಲ್ ಲೆವೆಲ್ ಪ್ಲಾನ್ ಮಾಡಿಕೊಂಡಿದ್ದ ದೇವರಾಜೇಗೌಡ ದಾಖಲೆಗಳು, ಆಡಿಯೋ, ವಿಡಿಯೋ ಸಮೇತ ದೆಹಲಿಗೆ ಪ್ಲಾನ್. ಮೊನ್ನೆ ರಾತ್ರಿ ಅರೆಸ್ಟ್ ಆಗಿರುವ ವಕೀಲ ದೇವರಾಜೇಗೌಡ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ ಬಂಧನವಾಗೋದಕ್ಕಿಂತಲೂ ಮೊದಲು ಅವರು ಎಲ್ಲಿಗೆ ಹೋಗ್ತಾ ಇದ್ರು, ಏನು ಪ್ಲಾನ್ ಮಾಡಿಕೊಂಡು ಹೋಗ್ತಾ ಇದ್ರು ಅನ್ನೋ ರಹಸ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನ್ಯಾಷನಲ್ ಲೆವೆಲ್ ಪ್ಲಾನ್ ಮಾಡಿಕೊಂಡಿದ್ದ ದೇವರಾಜೇಗೌಡ ಕರ್ನಾಟಕದಿಂದ ದೆಹಲಿಯತ್ತ ಹೊರಟಿದ್ರಂತೆ. ಪ್ರವಾಸ ಅಂತ ಹೇಳಿ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡೋ ಪ್ಲಾನ್ ಮಾಡಿದ್ರು. ಇದಕ್ಕಾಗಿ 2 ಟ್ರಾಲಿ ಬ್ಯಾಗ್, 1 ಮೊಬೈಲ್, ಹಲವು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ತಂತ್ರ ಮಾಡಿದ್ರು. ಹಿರಿಯೂರು ಪುಣೆ ಮಾರ್ಗವಾಗಿ ದೆಹಲಿಗೆ ಹೊರಟಿದ್ರು. ಇದಕ್ಕಾಗಿ ದಾಖಲೆಗಳು, ಆಡಿಯೋ, ವಿಡಿಯೋ ಸಮೇತ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡೋಕೆ ಪ್ರಯತ್ನಿಸಲು ಹೊರಟಿದ್ರು. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಪಕ್ಕಾ ಪ್ಲಾನ್ ಮಾಡಿದ್ರು. ಒಟ್ಟಾರೆ ಅಶ್ಲೀಲ ವಿಡಿಯೋ ಕೇಸ್ ವಿಚಾರವಾಗಿ ಹಲವು ದಾಖಲೆ, ವಿಡಿಯೋ, ಆಡಿಯೋವನ್ನ ದೆಹಲಿಯಲ್ಲಿ ರಿಲೀಸ್ ಮಾಡಲು ಪಕ್ಕಾ ಪ್ಲಾನ್ ಮಾಡಿದ್ರು. ಈ ಮೂಲಕ ರಾಜ್ಯ ಸರ್ಕಾರದ ಬುಡಕ್ಕೆ ಬಾಂಬ್ ಹಾಕಲು ಮುಂದಾಗಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಅವರು ಎಸ್ಐಟಿಗೆ ಲಾಕ್ ಆಗಿದ್ದಾರೆ. ಇದೇ ವಿಚಾರ ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.